ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್ಸ್. ಇವತ್ತು ನಾನು ಕೆಳಗಡೆ ಅಂದರೆ ನಮ್ಮ ಮನೆಯಿಂದ ಕೆಳಗಡೆ ಹೋಗ್ತಾ ಇದ್ದೀನಿ. ನನಗೇನೋ ಒಂದು ಕೊರಿಯರ್ ಬಂದಿದೆ. ಏನು ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ಒಂದು ವಿಡಿಯೋ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಕೆಳಗಡೆ ಹೋಗೋಣ. ಕೊರಿಯರ್ ಬಂದಿದೆ. ಏನು ಕೊರಿಯರ್ ಬಂದಿದೆ ಅಂತ ನೋಡೋಣ. ಇವಾಗ ಹೊರಗಡೆ ತಗೊಂಡಾಯಿತು. ಇದನ್ನು ಈಸ್ಕೊಂಡು ಬರ್ತಾ ಇದ್ದೀನಿ ಮನೆ ಒಳಗಡೆ. ಏನು ಬಂದಿದೆ ನೋಡೋಣ ಏನಿದೆ ಅಂತ. ಓಪನ್ ಮಾಡಿ ನೋಡೋಣ. ನನ್ನ ಮಗಳು ಏನು ಬುಕ್ ಮಾಡಿದ್ದಾಳೆ, ಅದು ನನಗೋಸ್ಕರನೇ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದಾಳೆ. ಏನಿದೆ ಅಂತ ನೋಡೋಣ. ಪಾರ್ಸಲ್ ಬಂದಿದೆ ಅಂತ ಹೇಳ್ತಲ್ಲ, ಇದು ಒಳಗಡೆ ಏನಿದೆ ಐಟಮ್ ಅಂತ ನೋಡೋಣ. ಇದು ನಾನು ಆವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಒಂದು ಬಾಕ್ಸ್ ಟೈಪ್ ಬಂದು 24 ಸೆಂಟಿಮೀಟರ್ ಕೊಟ್ಟಾರೆ. ಸರ್ಕಲ್ ಬಂದು 22 ಸೆಂಟಿಮೀಟರ್ ಕೊಟ್ಟಾರೆ. ಆರ್ಟ್ ಶೇಪ್ ಬಂದು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು 3 ಐಟಮ್ಗೂ ಕೂಡ ಎಷ್ಟೆಷ್ಟು ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ 2ಕ್ಕೂ ಒಂದು ಕವರ್ ಹಾಕಿದ್ದಾರೆ. ಡಾಟ್ ಶೇಪದಕ್ಕೂ ಮತ್ತು ರೌಂಡ್ ಶೇಪು ಎರಡಕ್ಕೂ ಒಂದೇ ಕವರ್ ಹಾಕಿದ್ದಾರೆ. ಇದು ಬಾಕ್ಸ್ ಟೈಪ್ ಇದೆ. ಇದು 20 ಸೆಂಟಿಮೀಟರ್ ಇದೆ. ಇದು ಬಂದು 22 ಸೆಂಟಿಮೀಟರ್ ಇದೆ. ಇದು ಬಂದು 24 ಸೆಂಟಿಮೀಟರ್ ಇದೆ. ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಓಪನ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಈ ರೀತಿ ಓಪನ್ ಮಾಡಿದ್ರೆ ಇದು ಹೊರಗಡೆ ಬರುತ್ತೆ. ಇದು ಹೊರಗಡೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಇದು ತೆಗೆದ್ರೆ ಇಷ್ಟು ಓಪನ್ ಆಗುತ್ತೆ. ಮತ್ತೆ ಇದನ್ನು ಹಾಕಿ ಟೈಟ್ ಮಾಡ್ಕೋಬೋದು. ಇದು ಮತ್ತೆ ಟೈಟ್ ಮಾಡಬೇಕು ಅಂದರೆ ಸ್ವಲ್ಪ ಹಿಂಗಂದ್ರೆ ನೋಡಿ, ಇಲ್ಲಿ ಲಾಕ್ ಆಯಿತು. ಇವಾಗ ಕರೆಕ್ಟಾಗಿ ಆಗಿದೆ. ಇದು ಈಗಂದ್ರೆ ಲಾಕ್ ಆಗುತ್ತೆ. ಸೇಮ್ ಇದಕ್ಕೂ ಕೂಡ ಹಾಗೇನೆ ಕೊಟ್ಟಿದ್ದಾರೆ. ಇದು ಓಪನ್ ಮಾಡ್ಬೋದು, ಮತ್ತು ಇದನ್ನು ಕೂಡ ಹೀಗೆ ಟೈಟ್ ಮಾಡ್ಕೋಬೋದು. ಇದು ಹಾಗೆ ಆಯ್ತು. ಇದೇನಪ್ಪ ವಿಷಯ, ಇದೆಲ್ಲ ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಸೆಂಟಿಮೀಟರ್ ಇದೆ, ಮತ್ತು ಇದು ದೊಡ್ಡದು ಚಿಕ್ಕದು ಸರ್ಕಲ್ಲು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಇದು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ. ಇದು ನಾನು ಹೊರಗಡೆ ಹೋಗಿ ಕೇಳಿದೆ. ಒಂದು ಬಂದು 200-300 ಚಾರ್ಜ್ ಮಾಡಿ ಹೇಳಿದರು. ಇಲ್ಲಿ ಹೊರಗಡೆ ಎಲ್ಲ 200-300 ರೂಪಾಯಿ ಚಾರ್ಜ್ ಹೇಳಿದ್ಮೇಲೆ ಇದೇನು ನಾವು ಡೈಲಿ ಏನು ಯೂಸ್ ಮಾಡಲ್ಲ, ಯಾವಾಗಲೂ ಒಂದು ಸಲ ಕೇಕ್ ಮಾಡೋದಕ್ಕೋಸ್ಕರನೇ ತಗೋಣ ಅಂತ ತಂದು, ಅದಕ್ಕಾಗಿ ನಾನು ಬೇಡ, ಇಲ್ಲೆಲ್ಲ ಅಂಗಡಿಲೆಲ್ಲ ತುಂಬ ಜಾಸ್ತಿ ಇದೆ, ನಾವು ಬುಕ್ ಮಾಡಿ ನೋಡೋಣ ಅಂತ ಹೇಳಿ ಬುಕ್ ಮಾಡಿದೆ. ಅಂಗಡಿಲೆಲ್ಲ ಕೇಳಿ ರೈಟ್ ಜಾಸ್ತಿ ಇದೆ. ಮೀಸೋವಲ್ಲಿ ಇದು 3 ಒಂದೇ ರೈಟಲ್ಲಿತ್ತು. 3ಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂದರೆ ತುಂಬ ಕಮ್ಮಿನೇ ಕೊಟ್ಟಿದ್ದೀನಿ. ಏಕೆಂದರೆ ನಾನು ಒಂದು ಐಟಮ್ಗೆ 300 ರೂಪಾಯಿ ಹೇಳಿದರು ಈ ಅಂಗಡಿಲಿ. ಅದಕ್ಕಾಗಿ ನಾನು ಒಂದು ಬೇಡ, ಇದು 3 ಒಟ್ಟಿಗೆ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು 486 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ಇವು 3ರಿಂದ 486 ರೂಪಾಯಿ ಕೊಟ್ಟಿದ್ದೀನಿ. ನನಗೂ ತಗೊಳ್ಳೋದು ಬೇಡವಾ ಅಂತ ಡೌಟ್ ಇತ್ತು. ಈ ಐಟಮ್ ನೋಡಿದ್ಮೇಲೆ ಖುಷಿ ಆಯಿತು. ಪರವಾಗಿಲ್ಲ, ನಾನು ಕೊಟ್ಟಿರೋ ದುಡ್ಡಿಗೇನು ಲಾಸ್ ಇಲ್ಲ, ತಗೋಬೋದು. ನಿಮಗೂ ಇದೇ ರೀತಿ ಏನಾದರೂ ಕನ್ಫ್ಯೂಸ್ ಇದ್ದರೆ, ತಗೋಬೇಕು ಅನ್ನೋ ಆಸೆ ಇತ್ತು, ಹೊರಗಡೆ ಏನಾದರೂ ರೈಟ್ ಕೇಳಿ ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟು ಅಂತ ಬಂದರೆ ಖಂಡಿತ ಈ ರೀತಿ ನೀವು ಬುಕ್ ಮಾಡ್ಕೊ ತಗೋಬೋದು. ನಾನು ಬೇರೆ ಐಟಮ್ ತರಿಸಿದೆ, ಅದಕ್ಕೆ ಕೆಲವೊಂದು ಐಟಮು ಚೆನ್ನಾಗಿರಲಿಲ್ಲ. ಈ ರೀತಿ ನಾನು ಬುಕ್ ಮಾಡಿ ತಗೊಂಡಿದ್ದು ಅದನ್ನು ರಿಟರ್ನ್ ಮಾಡಿದೆ. ಇದು ಚೆನ್ನಾಗಿದೆ, ಇದನ್ನು ಮಡಿಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೇಕ್ ಮೋಡು ಮತ್ತು ಇದು ಎರಡನ್ನೂ ಕೂಡ ಒಂದೇ ಸಲ ಆರ್ಡ್ರ್ ಮಾಡಿದರು. ಕೇಕ್ ಮೋಡ್ ನೆನ್ನೆ ಬಂತು, ಇವತ್ತು ಸ್ಟ್ಯಾಂಡ್ ಬಂದಿದೆ. ಇದು ಅಡುಗೆ ಮಾಡಿದ್ದಂಥ ಪಾತ್ರೆಗಳು ಇಟ್ಕೊಳ್ಳೋಂಥ ಸ್ಟ್ಯಾಂಡು.
ಇದು ನೋಡೋದಕ್ಕೆ ಸ್ವಲ್ಪ ಹೆಂಗಿದೆ ಅಂತ ಓಪನ್ ಮಾಡಿ ನೋಡೋಣ. ಒಳಗಡೆ ಒಂದು ಚೀಟಿ ಕೂಡ ಬಂದಿದೆ. ಇದೇನು ಅಂತ ನೋಡಿದೆ, ಥ್ಯಾಂಕ್ ಯು ಪದ್ಮ ಅಂತ ಒಂದು ಪೇಪರು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಥ್ಯಾಂಕ್ ಯು ಪದ್ಮ ಅಂತ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಬೇಕು. ಇದು ನೋಡಿ, ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. 2, 3, 4, 5 ಇದು 6 ಸ್ಟ್ಯಾಂಡ್ ಬಂದಿದೆ ನೋಡಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದೆ. 6 ಸ್ಟ್ಯಾಂಡ್ ಇದೆ. 6 ಸ್ಟ್ಯಾಂಡ್ಗೆ ಬಂದು 172 ಇತ್ತು. ಇವಾಗ ಅಮೌಂಟ್ ಅವ್ರು ಬಂದು 180 ರೂಪಾಯಿ ಇಸ್ಕೊಂಡ್ರು. ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು 180 ರೂಪಾಯಿ ಕೊಟ್ಟು ಇದನ್ನು ಇಸ್ಕೊಬಂದೆ. ಸ್ಟ್ಯಾಂಡನ್ನ ಪರವಾಗಿಲ್ಲ, ತಗೋಬೋದು. ಚೆನ್ನಾಗಿದೆ, ಸ್ಟ್ಯಾಂಡು ಕೂಡ ಚೆನ್ನಾಗಿದೆ. ಅದಕ್ಕೆ ಇದನ್ನು ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿದೆ. ಹಾಗೇನೆ ನೀವು ಈ ಥರ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ನಂಗಿದ್ರೆ ಬುಕ್ ಮಾಡಿ ತಗೊಳ್ಳಿ, ಪರವಾಗಿಲ್ಲ. 180 ರೂಪಾಯಿಗೆ 6 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಗಟ್ಟಿಯಾಗೂ ಕೂಡ ಇದೆ. ನಾವು ಕೊಡೋ ಅಮೌಂಟ್ಗೆ ಏನು ಲಾಸ್ ಆಗಲ್ಲ, ತಗೋಬೋದು. ಇದು ತುಂಬ ಖುಷಿ ಆಯಿತು. ನಿಮಗೂ ಈ ರೀತಿ ಏನಾದ್ರು ತಗೋಬೇಕು ಅನ್ನೋ ಆಸೆ ಇದ್ದರೆ ಈ ರೀತಿ ಬುಕ್ ಮಾಡಿ ತಗೋಬೋದು. ಚೆಕ್ ಮಾಡೋದು ಇವತ್ತು ಸ್ಟ್ಯಾಂಡ್ದು ಎರಡೂ ಕೂಡ ಬಯೋದಲ್ಲಿ ನಮ್ಮದು ಲಿಂಕ್ ಹಾಕಿರ್ತೀವಿ. ಬೇಕಿದ್ರೆ ನೀವು ಓಪನ್ ಮಾಡ್ಕೊಂಡು ತಗೋಬೋದು. ನಾವು ಕೊಡೋ ಅಮೌಂಟ್ಗೇನು ಲಾಸ್ ಆಗೋದಿಲ್ಲ. ಖುಷಿ ಆಯಿತು. ನಾನು ತಗೊಂಡಿದ್ದಂತೂ ನನಗಂತೂ ಖುಷಿ ಆಯಿತು. ಥ್ಯಾಂಕ್ ಯು. ಬಾಯ್ ಬಾಯ್.